ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 16ನೇ ವಾರ ಗೊತ್ತೇ ಇರುತ್ತೆ. 5 ಜನ ನಾಮಿನೇಟ್ ಆಗಿದೆ. ಅದರಲ್ಲೂ ಟಾಪ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲು ಯಾರಂತ ನಿಮ್ಗೆ ಗೊತ್ತೇ ಇರುತ್ತೆ. ತ್ರಿವಿಕ್ರಮ್, ಮೋಕ್ಷತಾ, ಭವ್ಯಗೌಡ, ಚೈತ್ರ, ಧನರಾಜು ಈ 5 ಜನ ನಾಮಿನೇಟ್ ಆಗಿದ್ದಾರೆ. ಈ 5 ಜನದಲ್ಲಿ ವೋಟಿಂಗ್ ರಿಸಲ್ಟ್ ತಗೊಂಡಾಗ ನಿನ್ನೆನೆ ಹೇಳಿದ್ದೆ ನಾನು, ಮೊದಲನೇ ಸ್ಥಾನ ಯಾರಿದ್ದಾರೆ, ಬಾಟಮ್ 2 ಅಂತ ಯಾರಿದ್ದಾರೆ, ಡೇಂಜರ್ ಝೋನ್ ಅಲ್ಲಿ ಯಾರಿದ್ದಾರೆ ಅಂತ. ಮತ್ತೆ ಬುಧವಾರ ಎಪಿಸೋಡ್ ಆದ್ಮೇಲೆ ಏನಾದ್ರೂ ಬದಲಾವಣೆ ಆಗಿದ್ಯಾ? ಖಂಡಿತವಾಗ್ಲೂ ಭಾರಿ ಬದಲಾವಣೆ ಆಗಿದೆ. ಯಾಕಂದ್ರೆ ಮೊದಲನೇ ಸ್ಥಾನದಿಂದ ಚೇಂಜ್ ಆಗಿದ್ದಾರೆ. ಬಾಟಮ್ 2 ಅಂತ ಬಂದಾಗ ಅದು ಚೇಂಜ್ ಆಗಿದೆ. ಮತ್ತೆ ಬಾಟಮ್ 2 ಅಲ್ಲಿ ಯಾರಿದ್ದಾರೆ, ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗೆ ಹೇಳಿದೆ 5 ಜನ ಅಂತ, ತ್ರಿವಿಕ್ರಮ್, ಮೋಕ್ಷತಾ, ಭವ್ಯ, ಚೈತ್ರ, ಧನರಾಜ್ ಅಂತ. ನಾನು ನಿನ್ನೆ ಹೇಳಿದಾಗ ಬಾಟಮ್ 2 ಅಂತ ತಗೊಂಡಾಗ ನಾನು ಖಂಡಿತವಾಗ್ಲೂ ಧನರಾಜ್ ಅವರು, ಚೈತ್ರ ಹೆಸರು ತಗೊಂಡಿದ್ದೆ. ಬಟ್ ಈಗ ಬಾಟಮ್ 2 ಅಲ್ಲಿ ಅವ್ರಿಲ್ಲ. ಖಂಡಿತವಾಗ್ಲೂ ಯಾರು ಯಾವ ಸ್ಥಾನ ಅಂತ ಹೇಳೋದಾದ್ರೆ, ಕೊನೆ ಸ್ಥಾನದಲ್ಲಿ ಚೈತ್ರ ಹಾಗೆ ಕಂಟಿನ್ಯೂ ಆಗ್ತಾ ಇದಾರೆ. ಓಟ್ಸ್ ಬರ್ತಾ ಇಲ್ಲ, ಅದೇ ಕಂಟಿನ್ಯೂ ಆಗ್ತಾ ಇದೆ ಖಂಡಿತವಾಗ್ಲು. ಇನ್ನು 4ನೇ ಸ್ಥಾನ ಅಂತ ಬಂದಾಗ, ನಿನ್ನೆ ನಾನು 4ನೇ ಸ್ಥಾನದಲ್ಲಿ ಧನರಾಜ್ ಹೆಸರು ಹೇಳಿದ್ದೆ. ಬಟ್ ಈಗ 4ನೇ ಸ್ಥಾನದಲ್ಲಿ ಭವ್ಯಗೌಡ ಬರ್ತಾ ಇದಾರೆ. ಇದು ಸತ್ಯ ಕೂಡ ಹೌದು. ಇದು ಕೇವಲ ಅನ್ಅಫಿಷಿಯಲ್ ವೋಟಿಂಗ್ ರಿಸಲ್ಟ್. ಖಂಡಿತವಾಗ್ಲು ಹೇಳ್ಬೇಕಂದ್ರೆ ಭವ್ಯಗೌಡರು 4ನೇ ಸ್ಥಾನದಲ್ಲಿ ಇದ್ದಾರೆ. 5ನೇ ಸ್ಥಾನ ಅಂತ ಬಂದಾಗ ಚೈತ್ರ, 4ನೇ ಸ್ಥಾನ ಅಂತ ಬಂದಾಗ ನಮ್ಮ ಭವ್ಯಗೌಡ, 3ನೇ ಸ್ಥಾನ ಅಂತ ತಗೊಂಡ್ರೆ ನಮ್ಮ ಧನರಾಜ್ ಅವರು ದಿನಾನೇ ಅಂದ್ರೆ ಎಪಿಸೋಡ್ ಆದ್ಮೇಲೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಭಾರಿ ಬದಲಾವಣೆ ಕಂಡಿದೆ. ಅಂದ್ರೆ ಇದೇ ಗ್ಯಾರಂಟಿ ನಿಜ ಹೌದು. ಯಾಕಂದ್ರೆ ಭವ್ಯಗೌಡನ ಬೀಟ್ ಮಾಡಿ ಧನರಾಜ್ ಅವರು 3ನೇ ಸ್ಥಾನಕ್ಕೆ ಬಂದಿದ್ದಾರೆ. ನಿಮ್ಗೆ ಗೊತ್ತೇ ಇರ್ಬೋದು, ಕೆಲವು ಜನಕ್ಕೆ ಭವ್ಯಗೌಡರ ಅವರು ವರ್ತನೆ ಅಂದ್ರೆ ಅವರು ತಪ್ಪು ಮಾಡ್ತಾ ಇದಾರೆ, ಟಾರ್ಗೆಟ್ ಮಾಡ್ತಾ ಇದಾರೆ, ಇನ್ನೊಂದೇನೋ ಮಾಡ್ತಾರೆ ಅಂತಲ್ಲ, ಅವ್ರ ವರ್ತನೆ ಇದೆಯಲ್ಲ, ಒಂದು ಆಕ್ಟಿವಿಟಿ ಇದೆಯಲ್ಲ, ಒಂದು ಅದೇನಂತಾರೆ ಆಟಿಟ್ಯೂಡ್ ಅಂತ ನೋಡಿ, ತುಂಬಾ ಓವರ್ ಅನ್ಸುತ್ತೆ ಕೆಲವ್ರಿಗೆ. ಅದು ಫ್ಯಾನ್ಸ್ ಏನೇನ್ ಮಾಡಿದ್ರು ಅವ್ನು ಸಹಕರಿಸ್ತಾರೆ, ಸಪೋರ್ಟ್ ಮಾಡ್ತಾರೆ. ಬಟ್ ಕಾಮನ್ ಆಡಿಯನ್ಸ್ ಅಂತ ಬಂದಾಗ ನೀವೊಂದು ಅಬ್ಸರ್ವ್ ಮಾಡ್ಬೇಕು. ಕಾಮನ್ ಆಡಿಯನ್ಸ್ ಅಂತ ಬಂದಾಗ ಅವ್ರ ದಿನಾನೇ ಅವ್ರು ಚೇಂಜ್ ಆಗ್ತಾ ಇರುತ್ತೆ ಓಟು. ಇವತ್ತು ಯಾರು ಚೆನ್ನಾಗಿ ಆಡ್ತಾರೆ ಅವ್ರಿಗೆ ಓಟ್ ಹಾಕೋಣ, ಇವತ್ತು ಯಾರು ಓವರ್ ಆಕ್ಟಿಂಗ್ ಮಾಡಿದ್ರೆ ಅವ್ರಿಗೆ ಬೇಡ, ಈ ರೀತಿ ಅವರು ಒಂದು ತಲೆಯಲ್ಲಿ ಇರುತ್ತೆ. ಆದ ಕಾರಣ ಏನಾಗುತ್ತೆ ಅಂದ್ರೆ ಅದರಿಂದನೇ ತುಂಬಾ ಡಿಫೆಕ್ಟ್ ಆಗುತ್ತೆ ನಮ್ಮ ಭವ್ಯಗೌಡ ಅವರಿಗೆ. ಖಂಡಿತವರು ನಾನು ವೋಟ್ ಮಾಡೋದು ಭವ್ಯಗೌಡರಿಗೆ ಇಲ್ಲ ಅಂತಲ್ಲ, ಆದ್ರೆ ಕಾಮನ್ ಆಡಿಯನ್ಸ್ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಬದಲಾವಣೆ ಆಗುತ್ತೆ. ಯಾರಾದ್ರೂ ಮಾತಾಡೋಕಾದ್ರೆ ಕೂ ಅಂತ ಅರ್ಸೋದು, ಇನ್ನೊಂದ್ ಏನಾಗ್ಬೇಕಾದ್ರೆ ಇನ್ನೊಂದ್ ಆಡೋದು, ಆಟಿಟ್ಯೂಡ್ ತೋರ್ಸೋದು, ವಾದ ಮಾಡು, ಆರ್ಗ್ಯುಮೆಂಟ್ ಮಾಡು ತಪ್ಪಿರಲ್ಲ. ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನಿಮ್ಮ ವರ್ತನೆ ಇರುತ್ತಲ್ಲ, 4 ಜನ ಇದ್ದಾಗ ನೀವು ಮಾಡೋ ಒಂದು ಆಕ್ಟಿಂಗ್, ಓವರ್ ಆಕ್ಟಿಂಗ್ ಅಲ್ಲಿ ತುಂಬಾ ಇದಾಗುತ್ತೆ ಅನ್ಸುತ್ತೆ. ಆ ಕಾರಣಕ್ಕೆ ಕಡಿಮೆ ಆಯ್ತು ಏನೋ ಗೊತ್ತಿಲ್ಲ, ಒಟ್ಟು ಕಡಿಮೆ ಆಗಿರೋದಂತೂ ನಿಜಾನೇ. 4ನೇ ಸ್ಥಾನದಲ್ಲಿ ಬಾಟಮ್ 2 ಅಂತ ಬಂದಾಗ ಭವ್ಯಗೌಡ, ಚೈತ್ರ ಇದ್ದಾರೆ. 3ನೇ ಸ್ಥಾನದಲ್ಲಿ ಬಂದಾಗ ಧನರಾಜ್ ಇದ್ದಾರೆ. ಬಟ್ 1ನೇ ಸ್ಥಾನದಲ್ಲಿ ನಿನ್ನ ತ್ರಿವಿಕ್ರಮ್ ಅಂತ ಹೇಳಿದ್ದೆ. ಬಟ್ 1ನೇ ಸ್ಥಾನದಲ್ಲಿ ಮೋಕ್ಷತ್ ಅವರಿದ್ದಾರೆ. ಖಂಡಿತವಾಗ್ಲು ಓಟ್ಸ್ ಏನಕ್ಕೆ ಆಗ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಗುರು, ದಯವಿಟ್ಟು ಕ್ಷಮೆ ಇರ್ಲಿ. ಯಾಕಂದ್ರೆ ಟಾಸ್ಕು ಇಲ್ಲ, ಒಳ್ಳೆ ವ್ಯಕ್ತಿತ್ವ ಇದೆ, ಒಳ್ಳೆ ಮನಸ್ಸಿದೆ ಅಷ್ಟೇನೆ. ನಾನು ಬೇರೆಯವ್ರನ್ನ ಇದು ಮಾಡಲ್ಲ, ಬೇರೆಯವ್ರನ್ನ ಅದು ಮಾಡಲ್ಲ, ನನ್ನ ಆಟ ಮಾತ್ರ ನಾನು ಆಡ್ತೀನಿ ಅಂತ ಒಳ್ಳೆ ಮನ್ಸಿದೆ. ಆ ಒಳ್ಳೆ ಮನ್ಸಿಗೆ ಜನ ಸೋತಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ 1ನೇ ಸ್ಥಾನದಲ್ಲಿ ಮಾತ್ರ ಮೋಕ್ಷತ್ ಅವರು ಇದ್ದಾರೆ. 2ನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರು ಇದ್ದಾರೆ. 31% ತಗೊಂಡು ಮೋಕ್ಷತ್ ಅವರು 1ನೇ ಸ್ಥಾನದಲ್ಲಿ ಇದ್ದಾರೆ. 29% ತಗೊಂಡು ನಮ್ಮ ತ್ರಿವಿಕ್ರಮ್ ಅವರು 2ನೇ ಸ್ಥಾನದಲ್ಲಿ ಇದ್ದಾರೆ. 18% ತಗೊಂಡು 3ನೇ ಸ್ಥಾನದಲ್ಲಿ ನಮ್ಮ ಧನರಾಜ್ ಅವರು ಇದ್ದಾರೆ. 17%, 1% ಮಾತ್ರ ಕಡಿಮೆ ಇದೆ ನಮ್ಮ ಭವ್ಯಗೌಡ ಅವರಿಗೆ. 17% ತಗೊಂಡು ನಮ್ಮ ಇವರು ಭವ್ಯಗೌಡ 4ನೇ ಸ್ಥಾನದಲ್ಲಿ ಕೇವಲ 7% ಮಾತ್ರ ತಗೊಂಡಿದ್ದಾರೆ ನಮ್ಮ ಚೈತ್ರ ಅವರು. ಇದು ಕೇವಲ ಅನ್ಅಫಿಷಿಯಲ್ ವೋಟಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬೋದು. ಬಟ್ ಎಲ್ಲಾನು ನೋಡೋದಾದ್ರೆ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರ ಅಂತ ಹೇಳೋದಾದ್ರೆ, ಖಂಡಿತವಾಗ್ಲೂ ಡಬಲ್ ಎಲಿಮಿನೇಷನ್ ಇದ್ರೆ ಮಾತ್ರ ನಮ್ಮ ಚೈತ್ರಕ ಭವ್ಯಗೌಡ ಹೋಗ್ತಾರೆ. ಇದು ನನ್ನ ಒಂದು ರಿವ್ಯೂ ಅನಾಲಿಟಿಕಲ್ ಮಾತ್ರ ಹೇಳ್ತಿರೋದು. ಚೈತ್ರಕ ಭವ್ಯಗೌಡ ಹೋಗ್ತಾರೆ. ಒಂದ್ ವೇಳೆ ಶಾಕಿಂಗ್ ಎಲಿಮಿನೇಷನ್ ಅಂತ ಇದೆ, ಶಾಕಿಂಗ್ ಎಲಿಮಿನೇಷನ್ ಆದ್ರೆ ಖಂಡಿತವಾಗ್ಲೂ ಮೋಕ್ಷತ್ ಅವ್ರು ಹೋಗ್ಬೋದು. ಮೋಕ್ಷತ್ ಅವ್ರು ಓಟ್ ಬಂದಿದ್ರು ಹೊರಗಡೆ ಹಾಕ್ಬೋದು ಅನ್ಸುತ್ತೆ ಶಾಕಿಂಗ್ ಎಲಿಮಿನೇಷನ್ ಆದ್ರೆ. ಇಲ್ಲ ಕಾಮನ್ ಆಗಿ ವೋಟಿಂಗ್ ಪ್ರಕಾರ ಮಾಡ್ತಾರ ಅಂದ್ರೆ ಇವ್ರಿಬ್ರು ಹೋಗ್ಬೋದು. ಧನರಾಜ್ ಅವ್ರನ್ನ ಉಳಿಸ್ತಾರ ಅಂತ ಅನ್ಸುತ್ತೆ. ನೋಡೋಣ ಯಾವ ರೀತಿ ಆಗುತ್ತಂತ. ಯಾಕಂದ್ರೆ ಕೇವಲ ವೋಟ್ ಡಿಸೈಡ್ ಮಾಡಿ ಅವ್ರು ಮಾಡಲ್ಲ, ಅವರು ಡಿಸಿಷನ್ ಸ್ವಲ್ಪ ಇರುತ್ತೆ ಅದರಲ್ಲಿ. ಆದ್ರಿಂದ ನೀವು ಬೇಕಾದ್ರೆ ವೋಟ್ ಮಾಡೋಕೆ ಕೆಳಗಡೆ ಹೋಗಿ ಓದ್ಬೋದು ನೀವು. ಕೇವಲ ವೋಟಿಂಗ್ ಪ್ರಕಾರ ಅಲ್ಲ, ಮೇಕರ್ ಡಿಸಿಷನ್ಸ್ ಕೂಡ ಆಗಿರುತ್ತೆ ಅಂತ ಹೇಳಿ ಅವರು ಮೆನ್ಷನ್ ಮಾಡಿರ್ತಾರೆ. ಆದ್ರಿಂದ ಕಲಾಸ್ಕಾರ ಡಿಸಿಷನ್ ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಒಂದಂತೂ ಸತ್ಯ, ಚೈತ್ರಕ್ ಅವ್ರು ಹೋಗ್ತಾರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಅಂತ ಅನ್ಸುತ್ತೆ. ಬಟ್ ವೋಟಿಂಗ್ ಪ್ರಕಾರ ಆದ್ರೆ ಇಲ್ಲ, ಶಾಕಿಂಗ್ ಎಲಿಮಿನೇಷನ್ ಆದ್ರೆ ಬೇರೆನ ಭವ್ಯಗೌಡ ಇಲ್ಲ ನಮ್ಮ ಮೋಕ್ಷತ್ ಅವ್ರನ್ನ ಇಬ್ಬರಲ್ಲಿ ಯಾರೊಬ್ರು ಹೋಗ್ತಾರ ಅಂತ ಅಪ್ಡೇಟ್ ಇದೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.